ಯಾಕೆ ವಿಲ ವಿಲ ಅಂತ ಒದ್ದಾಡ್ತೀಯ ಚಿನ್ನ? ಬಿಟ್ಬಿಡು. ಮನೆಗ್ ಬಂದು ಹೆಂಡ್ತಿಂತ ಸಲೀಸಾಗಿ ಸೇರ್ಕೊಂಡ್ಬಿಟ್ಟೆ. ಇವತ್ತು ಹನಿಮೂನ್ ಮಾಡೋಣ, ನೀನೇನಂದ್ರು ನಾನು ಬಿಡೋದೇ ಇಲ್ಲ. ನಾನು ಕಿಸ್ಕೊಂಡ್ಬಿಡ್ತೀನಿ. ಕಿಸ್ಕೋದ್ಯಾ? ನಾನ್ ತಾಳಿ ಕಟ್ಟದ್ ಗಡ್ಡ ಅಂತ ಹೇಳ್ತೀನಿ, ಏನ್ ಮಾಡಿದ್ರು. ಇವಳು ನನ್ನ ಹೆಂಡ್ತಿನಪ್ಪ. ಅದೆಲ್ಲ ಸುಳ್ಳು, ನನ್ ಮದ್ವೆನೇ ಆಗಿಲ್ಲ. ಮತ್ತಿದ್ಯಾಕೆ? ಅಯ್ಯೋ, ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ನಾನು ಹುಟ್ಟಬೇಕಾದ್ರೆ ನರ್ಸ್ ಹತ್ರ ನಿಜ ಹೇಳಿ ಬಂದಿದ್ದೀನಿ. ಈ ತಾಳಿ ನಾನ್ ಕಟ್ಟಿತ್ತಾನೆ. ಅಯ್ಯೋ ಗ್ರಹಚಾರ್ವೆ, ಇದು ಇವ್ರು ಕಟ್ಟಿರೋ ತಾಳಿ ಅಲ್ಲ, ನಾನೇ ಕಟ್ಕೊಂಡಿರೋ ನಕಲಿ ತಾಳಿ. ಮದುವೆ ಆಗ್ಲಿಲ್ಲ ಅಂದ್ರೆ ತಾಳಿ ಯಾಕೆ ಕಟ್ಕೊಂಡೆ? ಚೆನ್ನಾಗಿ ಕೇಳ್ದೆ ಯಾಕೆ ಕಟ್ಕೊಂಡೆ ಅಂತ. ನನ್ನ ಹೆಂಡತಿಯಿಂದ ಊರೆಲ್ಲ ಮೆರಿಬೇಕಲ್ಲ, ಅದಕ್ಕೋಸ್ಕರ ಕಟ್ಕೊಂಡವಳೆ. ಇದು ಅಸ್ಲಿನ ನಕ್ಲಿನ ಅಂತ ನೀವೇ ಹೇಳಿ. ಓ, ಇದು ಗಂಟೆ ಐತಿ ಜಗಳ ಅಂತ ಕಾಣುತ್ತೆ. ಹೋಗಿ ನಿಮ್ ಕೆಲಸ ನೋಡಿ ಹೋಗಿ. ನೀವು ನಿಮ್ ರೂಮ್ಗೆ ಹೋಗಿ ಸರ್. ನಾವು ಹೋಗ್ತೀವಿ ರೂಮ್ಗೆ, ನೀವೆಲ್ಲ ಹೋಗಿ. 420 ಅಲ್ಲ 620 ಅದನ್ನ ತಿಂದ್ರೆ ಫಿನಿಶ್. ಸಾಕು ಸುಮ್ಮನೆ. ನಾನು 420 ಅಲ್ಲ, 620 ಅಲ್ಲ. ಮದ್ವೆ ಆಗಿರೋ ಒಂಟಿ ಹೆಣ್ಣು. ಹೊಟ್ಟೆ ಪಾಡಿಗೋಸ್ಕರ ಬಿಜೆಪಿಲಿ ಕೆಲಸ ಮಾಡ್ತಿದೆ. ನೀವು ಆಗಾಗ ಅಲ್ಲಿಗೆ ಬರ್ತಿದ್ರಿ. ಒಂದ್ ದಿವ್ಸ ಆದ್ರೂ ನಿಮ್ಮ ಮೇಲೆ ಬಿದ್ದು ಮಾತಾಡ್ಸಿದ್ದೀನಾ? ನೀವೇ ಹೇಳಿ. ಅದೇ ನನಗೆ ಆಶ್ಚರ್ಯ. ನಿನ್ನ ಅಂಗಡಿ ನೋಡ್ದಾಗೆಲ್ಲ ಏನ್ ಗಂಭೀರವಾದ ಹೆಣ್ಣು ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಒಳ್ಳೆ ಗೂಂಡ ಹೆಣ್ಣು ನೀನು. ಅದಕ್ಕೆ ಕಾರಣ ನಾನಲ್ಲ, ನಿಮ್ ಪ್ರಾಣ ಸ್ನೇಹಿತ ಕ್ಯಾಪ್ಟನ್ ಅವರು. ಅವ್ರು ಹೇಳ್ಕೊಟ್ಟಾಗೆಲ್ಲ ನಾನು ಆಚೆಗೆ ಕುಡ್ದೆ. ಯಾಕೆ? ನಿಮ್ಮನ್ನೇ ಮದುವೆ ಮಾಡ್ಕೋಬೇಕು ಅನ್ನೋ ಛಲದಿಂದ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಅವ್ರ ಮಾತಿಗೆ ನಾನು ಒಪ್ಕೋಬಾರ್ದಾಗಿತ್ತು. ನಿಮ್ಮಂತ ಬೆಟ್ಟ ಕಲ್ಲು ಹೊಡ್ಸೋ ಕೆಲ್ಸನ ಅವ್ರು ಯಾಕೆ ನನ್ನಿಂದ ಮಾಡ್ಸಿದ್ರು ಅಂತ ನನ್ಗಿನ್ನೂ ಅರ್ಥ ಆಗ್ತಿಲ್ಲ. ಇಲ್ಲ ಇಲ್ಲ, ನಮ್ 4 ಜನ ಅಕ್ಕ ತಂಗಿರಲ್ಲಿ ಒಬ್ರು ಹಾಡೆಲ್ಲೂ ಸರಿಯಾಗಿ ಬಾಳೋದನ್ನ ಬರ್ತೇ ಇಲ್ಲ. ಹಿರಿಯಕ್ಕನ ಕೈ ಹಿಡಿದ ಗಂಡನೆ ಕುರಿನ ಕಟಕನಿಗೆ ಮಾರ್ದಾಗ ಮಾರ್ಬಿಟ್ಟ. 2ನೇ ಅಕ್ಕ ಕೇವಲ 10,000 ರೂಪಾಯಿ ವರದಕ್ಷಿಣೆ ತರಲಿಲ್ಲ ಅಂತ ಅವಳ ಸೀಮೆಣ್ಣೆಯಲ್ಲಿ ಸ್ನಾನ ಮಾಡಿಸಿ ಅವಳ ಗಂಡ ಅತ್ತೆ ಮಾವ ಎಲ್ಲ ಸೇರ್ಕೊಂಡು ಅವಳ ಸುಟ್ಟು ಬೂದಿ ಮಾಡ್ಬಿಟ್ರು. ಇನ್ 3ನೇ ಅಕ್ಕ ನನ್ಗೆ ಮದ್ವೆ ತಾಪತ್ರೇನೇ ಬೇಡ ಅಂತ ಅವಳ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು. ಕೊನೆಗೆ ನಾನಾದ್ರೂ ಸರಿಯಾದ ಬಾಳ್ವೆ ಮಾಡೋಣ ಅಂತ ಛಲ ತೊಟ್ಟೆ. ನಿಮ್ ಸ್ನೇಹಿತರ ಮಾತನ್ನ ನಂಬ್ದೆ. ನೀವೊಬ್ಬ ಮನುಷ್ಯ ಅಂತ ಅನ್ಕೊಂಡಿದ್ರೆ ನೀವೊಂದು ಕಲ್ಲು. ನಿಮ್ಮ ನನ್ಗೇನ್ ಪ್ರಯೋಜನ? ನನ್ನ ಹಣೆ ಬರದಲ್ಲಿ ಮದುವೆ ಅನ್ನೋದನ್ನೇ ಬರ್ದಿಲ್ಲ. ನನ್ ಬಣ್ಣ ನಾನೇ ಸರಿ ಮಾಡ್ಕೋಬೇಕು ಅಂತ ಸಾಹಸ ಮಾಡಕ್ ಹೋದೆ. ಆದ್ರೆ ಅದಕ್ಕೆ ಸಿಕ್ಕ ಬಹುಮಾನ ಇದು. ಇಲ್ಲ, ಇನ್ನು ನಾನು ಬದುಕಿದ ಪ್ರಯೋಜನ ಇಲ್ಲ.